ಹಾಯ್ ಪೊಟ್ಯಾಟೋಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ ವಿಡಿಯೋ ಮಾಡಲಾಗ್ತಿದ್ದೀನಿ. ನೋಡಿ, ಹಿಂಗೆ ಹೋಮ್ಲೆಸ್ ಥರ ಕಾಣಿಸ್ತಿದ್ದೀನಿ. ನೆಕ್ಸ್ಟ್ ಈ ಥರ ಹೆಂಗೆ ಎಫರ್ಟ್ಲೆಸ್ಸಿಗೆ ಕಾಣೋದು ಅಂತ ಹೇಳ್ಕೊಡ್ತೀನಿ. ಬೆಳಗ್ಗೆ ಮಾರ್ನಿಂಗ್ ರೊಟೀನ್ ಹೆಂಗಿತ್ತು ಅಂದರೆ, ಬೆಳಗ್ಗೆ 5:30 ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸ್ಕೊಂಡು ತಿಂಡಿ ತಿಂದೆ. ರೂಮ್ ಜಡ್ಜ್ ಬಿ ಸ್ನಾನ ಮಾಡಿ ನಿಮಗೆಲ್ಲ ತಿಂಡಿ ತಿಂದಿದ್ದರಿಂದ ಆಮೇಲೆ ನನಗೆ ನಂಗೆ ಹೊಟ್ಟೆ ಹಸ್ಕೊಂಡಿದ್ದೀನಿ. ಆಮೇಲೆ ನಾನು ಫುಡ್ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಎಲ್ಲರೂ ಮಾಡ್ತಾರೆ, ಸುಮ್ಮನೆ ಅದನ್ನೇ ಹೇಳ್ತಾರೆ ಅಷ್ಟು ನೀವು ಹೋಗಿ ಅಂತ. ಅದಾದಮೇಲೆ ಇವಾಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಬಾರ್ದು, ಆಮೇಲೆ ಮುಂದೆ ಏನಂತ ಮಾಡಿದೆ. ಟಡಾ ಇವಾಗ ಸ್ನಾನ ಮಾಡ್ಕೊಂಡ್ರೆ ಫುಲ್ ಫ್ರೆಶ್ ಫೀಲ್ ಆಗ್ತದೆ. ನೆಕ್ಸ್ಟು ಸ್ಕಿನ್ ಕೇರ್ ಮಾಡೋಣ. ಐ ಆಮ್ ಗೋಯಿಂಗ್ ಟು ಟೈ ಮೈ ಹೇರ್. ಸ್ಕಿನ್ ಕೇರ್ ಅಂತ ಅಷ್ಟೊಂದೆಲ್ಲ ಏನು ಮಾಡಲ್ಲ, ಬಟ್ 2 ಸ್ಟೆಪ್ಸ್ ಅಷ್ಟೇ. ಫಸ್ಟು ಈ ಪ್ಲಮ್ ನಯಾಸಿನಮೈಡ್ ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡೋಣ. ಇಟ್ ವರ್ಕ್ಸ್ ವೆರಿ ಎಫಿಷಿಯೆಂಟ್ಲಿ ವೆನ್ ಯು ಪೇರ್ ಇಟ್ ವಿತ್ ಅನ್ ಗುಡ್ ಸನ್ಸ್ಕ್ರೀನ್. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಚೆನ್ನಾಗಿರೋ ಸನ್ಸ್ಕ್ರೀನ್ ಜೊತೆ ಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. Please, no! No! Yes, as it claims it will tighten the pores. ಹೌದು, ಇದು 1.5 month ಆಯಿತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದು ಪೋರ್ಸ್ ಎಲ್ಲ ಟೈಟ್ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ಡಿಫ್ರೆನ್ಸ್ ಗೊತ್ತಾಗಿದೆ. ಬ್ರೈಟನ್ ಸ್ಕಿನ್ ಅಂತಿದೆ. ಬ್ರೈಟನ್ ಸ್ಕಿನ್ ನನಗೆ ಅದು ಅಷ್ಟೇನು ಎಫರ್ಟ್ ಗೊತ್ತಾಗಿಲ್ಲ, ಬಟ್ ಎಸ್ ಇಟ್ ವಿಲ್ ಟೈಟನ್ಸ್ ದ ಪೋರ್ಸ್. ಇವಾಗ ಟೋನರ್ ಸೆಟ್ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟು ಸನ್ಸ್ಕ್ರೀನ್ ಯೂಸ್ ಮಾಡೋಣ. ಆ್ಯಸ್ ಯೂಶುವಲ್ ಗೊತ್ತಿದೆ ಅಂತ ಡಾಕ್ಟರ್ ಶೀಟ್ ಸನ್ಸ್ಕ್ರೀನ್ ಬಿಟ್ಟರೆ ನಾನು ಯಾವುದು ಯೂಸ್ ಮಾಡಿ. ಇದೇ ನನ್ನ ಸ್ಕಿನ್ನಿಗೆ ಸೆಟ್ ಆಗಿರೋದು. ಇಷ್ಟು ತಗೊಂಡ್ಬಿಟ್ಟು ಇದನ್ನು ನಾನು ಅಪ್ಲೈ ಮಾಡಿದರೆ ನಾನು ಮಾಯ್ಶ್ಚರೈಸರ್ ಅಪ್ಲೈನೇ ಮಾಡಲ್ಲ, ಸ್ಕಿಪ್ ಮಾಡ್ತೀನಿ ಯಾವಾಗಲೂ. ಸಾಕು, ಇದರಲ್ಲೇ ಹೈರಲಾನಿಕ್ ಆಸಿಡ್ ಇದೆ, ಎಲ್ಲ ಚೆನ್ನಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆ. ನನ್ನ ಸ್ಕಿನ್ನಿಗೆ ಎಸ್ಪೆಷಲಿ ನನ್ನ ಸ್ಕಿನ್ನೇ ಸೂಟ್ ಆಗಿದೆ. ಅಷ್ಟೇ ನನ್ನ ಸ್ಕಿನ್ನಿಗೆ ಸೂಟ್ ಆಗಿದೆ ಅಷ್ಟೇ, ಬೇರೆ ಮ್ಯಾಟ್ರೇ ಇಲ್ಲ. ಐ ಆಮ್ ವೇರಿಂಗ್ ದೀಸ್ ಇಯರಿಂಗ್ಸ್. ಚೋಟು ಇದೆ, ಚೆನ್ನಾಗಿದೆ ಈ ಥರ ಅಂದರೆ ಇಯರಿಂಗ್ಸ್. ಇದು ಯಾವ ಥರ ಕಾಣುತ್ತೆ ಅಂದರೆ, ಡಬಲ್ ಪಿಯರ್ಸಿಂಗ್ ಮಾಡಿಸಿಲ್ಲ ಅಂದ್ರೂ ಡಬಲ್ ಪಿಯರ್ಸಿಂಗ್ ಥರ ಕಾಣಿಸುತ್ತೆ. ಅದಕ್ಕೆ ನನಗೆ ಇಷ್ಟ. ಡಬಲ್ ಪಿಯರ್ಸಿಂಗ್ ಆಗಿಲ್ಲ ಅಂದ್ರೂ ಡಬಲ್ ಪಿಯರ್ಸಿಂಗ್ ಥರ ಇಮೇಜ್ ಕೊಡುತ್ತೆ. ಅದಕ್ಕೋಸ್ಕರ ನನಗೆ ಮೈ ಫೇವ್ರೇಟ್. ನೆಕ್ಸ್ಟು ಇದು ಸನ್ಸ್ಕ್ರೀನ್ ಸೆಟಲ್ ಆಗೋದ್ರೊಳಗೆ ಜ್ಯೂಸ್ ಬ್ರೇಕ್. ನಮ್ಮಮ್ಮ ಜ್ಯೂಸ್ ಮಾಡಿಟ್ಟಿದ್ರು, ಜ್ಯೂಸ್ ಕುಡಿಯೋಣ. ಮಮ್ಮಿ ಕಹಿ ಐತಿದು. ಹೆಲ್ತಿಗೋಸ್ಕರ ಏನೆಲ್ಲ ಮಾಡಬೇಕು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಉಚಿತ ಮಾಡ್ತಿದೆ ಅಂತ ಅನ್ಕೋಬೇಡಿ, ನಿಜವಾಗ್ಲೂ ಕೈ ಇದೆ. ಇದು ಏನಂತ ಅನ್ಕೋಬೋದು ನೀವು. ಮೂಸಂಬಿ ಜ್ಯೂಸ್, ಈಗ ಸಕ್ಕರೆ ಇಲ್ಲ, ಹಾಲಿಲ್ಲ, ಬರೀ ಮೂಸಂಬಿ. ಸೊ ಸ್ವಲ್ಪ ಕಹಿ. ನೆಕ್ಸ್ಟ್ ಸ್ಟೆಪ್, ಕೀಪ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ನಾನು ಯಾವುದಾದ್ರೂ ಒಂದು BB ಕ್ರೀಮ್ ಯೂಸ್ ಮಾಡ್ಬೋದು. ನಾನು ಸ್ವಿಸ್ ಬ್ಯೂಟಿ BB ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಯಾವ ಚೆನ್ನಾಗಿ ಅನ್ಸುತ್ತೋ ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ I'm going to apply. ಸ್ಟಾರ್ಟಿಂಗಲ್ಲಿ ಹಾಯ್ ಪೊಟ್ಯಾಟೋಸ್ ಅಂತ ಅಂದೆ. ಯಾಕಂದೆ ಅಂತ ಇವಾಗ ಕ್ಲಾರಿಟಿ ಕೊಡ್ತೀನಿ. ಪೊಟ್ಯಾಟೋಸೇ ಯಾಕೆ? ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಕೈಂಡ್ ಆಫ್ ಮೋಟಿವೇಶನ್. ಪೊಟ್ಯಾಟೊ ಥರ ಇದ್ದಾಗ ಯಾರು ಇಷ್ಟಪಡಲ್ಲ. ಅದೇ ಪೊಟ್ಯಾಟೊ ಫುಲ್ ರೆಸ್ಲಿಂಗ್ ಎಲ್ಲ ಮಾಡಿ ಜಿಮ್ಗೆಲ್ಲ ಹೋಗಿ ಫ್ರೆಂಚ್ ಫ್ರೈಸ್ ಆಗಿ ಬಂದರೆ ಎಲ್ಲರೂ ಇಷ್ಟಪಡ್ತಾರೆ. ದಟ್ ಈಸ್ ಮೈ ಮೋಟಿವೇಶನ್. ಹೀಗೆ
ಐ ನೋ ಗೈಸ್ ಆರ್ ಥಿಂಕಿಂಗ್ IQ ಲೆವೆಲ್ ಇದೆ ಅಂತ. ಓಕೆ ಹೋಗಿ ಪಾಪ ಅದನ್ನ ಯಾಕೆ ಬಿಡ್ತೀರಾ ಬೇರೆ ಮಗು ಥರ? ಅದು ನಿಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಥರನೇ ಟ್ರೀಟ್ ಮಾಡಿ. ಇದಕ್ಕೆ ಹೆಂಗೆ ಟ್ರೀಟ್ ಮಾಡ್ತೀರಾ, ಇದಕ್ಕೊಂದೇ ಟ್ರೀಟ್ ಮಾಡಿ. ಇದನ್ನ ಪಾಪ ಬೇರ್ಪಡಿಸ್ಬಿಟ್ರಿ. ಕುತ್ತಿಗೆ, ಕಿವಿ, neck and ears are all your brothers and sisters. And I am not using any concealers today. ಅಷ್ಟೊಂದೆಲ್ಲ ಹೆವಿ ಬೇಡ, ಜಸ್ಟ್ ಗ್ಲಾಮ್ ಬೇಕಲ್ಲ ಸಾಕು. ಡೈರೆಕ್ಟಾಗಿ ಪೌಡರ್, ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಲೂಸ್ ಪೌಡರ್ ಯೂಸ್ ಮಾಡಬೇಕು. ನಂತರ ಇಲ್ಲ, ನಂಗೆ ಡ್ಯೂಬಿ ಫಿನಿಶ್ ಇರಬೇಕಿಲ್ಲ, ಅದು ಮ್ಯಾಟ್ ಫಿನಿಶ್ ಇರಬಾರ್ದು. Yes, as I told earlier, this is the base we are creating. Then move on to blush. ನನಗೆ ಗೊತ್ತು ಎಲ್ಲರೂ ಯೋಚನೆ ಮಾಡಿ 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 ಒಂಥರ ಸ್ಕಿನ್ ಎಲ್ಲ ಒಂಥರ ಏಜಿಗೆ ಆಗಿರುತ್ತೆ, ಯೂತ್ಫುಲ್ನೆಸ್ ಬರೋದಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಬ್ಲಷ್. ಈ ಲಿಪ್ಸ್ಟಿಕ್ನ ಬ್ಲಷ್ ಆಗಿ ಯೂಸ್ ಮಾಡ್ತಿದ್ದೇನೆ ಬಿಕಾಸ್ ಬ್ಲಷ್ ಇರಬೇಕು. ಮತ್ತೆ ಒಳ್ಳೆ ಜೋಕರ್ ಥರ ಕಾಣ್ತಿದೆ ಅಂತ ಹಾಕ್ಬೇಡಿ. ಜೀವನದಲ್ಲಿ ಏನೇ ಕಷ್ಟ ಇದ್ರು ನಗಿ, ಮುಗಿತಲ್ಲಿಗೆ, ಪ್ರಾಬ್ಲಮ್ ಸಾಲ್ವ್. ಯಾರಾದ್ರೂ ಕೈ ಕೊಟ್ರ, ಯಾರಾದ್ರೂ ಹೊಡೆದ್ರ, ಯಾರಾದ್ರೂ ಟಾರ್ಚರ್ ಕೊಟ್ರ, Stop it. Get some help. ನೆಕ್ಸ್ಟ್ ವಿ ವಿಲ್ ಡೂ ಸಮ್ ಐಲೈನರ್. ನನಗೆ ಈ ಥರ ಕ್ಯಾಮ್ರಾ ಮುಂದೆಲ್ಲ ಐಲೈನರ್ ಹಾಕೋಣಕ್ಕೆ ಬರಲ್ಲ ಬಿಕಾಸ್ ದಿಸ್ ಇಸ್ ದ ಬ್ಯಾಕ್ ಕ್ಯಾಮ್ರಾ ವಿಚ್ ಐ ಆಮ್ ರೆಕಾರ್ಡಿಂಗ್. ನನಗೆ ಈ ಥರ ಎಲ್ಲ ಹೋಗಿ ನಂಗೆ ಯಾವ ಥರ ರೂಢಿ ಅಂದರೆ ಹೋಗಿ ಕನ್ನಡಿಯಲ್ಲಿ ಇನ್ನೇನು ಫುಲ್ಲು ಕನ್ನಡಿಗೆ ಹೊಡೆದ್ಬಿಡ್ತೀನಿ. ಆನಂಗೆ ಐಲೈನರ್ ಹಾಕೊಂಡು ಬಿಟ್ಟು ದೇವ್ರೆ ಈ ಥರ ಈ ಕಡೆ ಬರಲಪ್ಪ ಗರ್ಲ್ಸ್ ಆ್ಯಂಡ್ ದೇರ್ ಪ್ರಾಬ್ಲಮ್ಸ್. ನೋಡಿ ಈ ಥರ ಹಚ್ಕೊಂಡಿದ್ದೀನಿ. ನಾನು ಬರೀ ಹಾಫ್ ವಿಂಗ್ ಐಲೈನರ್ ಮಾಡಿದ್ದೀನಿ. ಐ ಡೋಂಟ್ ನೋ ಇದು ಸೇಮ್ ಇದೆ ಅಂತ, ನನ್ನ ಪ್ರಕಾರ ಸೇಮ್ ಇದೆ ಅಂತ ಅಂದ್ಕೊತೀನಿ, ಗೊತ್ತಿಲ್ಲ. ಐ ಡೋಂಟ್ ನೋ, ನನ್ನ ಕೈಲಿ ಇಷ್ಟ ಆಗೋದು. ಇದಕ್ಕಿಂತ ಡೀಟೇಲಿಂಗ್ ಬೇಕಂದ್ರೆ 10 hours ಬೇಕು ಹಚ್ಚಕ್ಕಷ್ಟೇ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಹೈಲೈಟರ್. ಮೈ ಫೇವ್ರೆಟ್ ಪಾರ್ಟ್ ಹೈಲೈಟರ್. ಇದನ್ನ ಯಾವಾಗ ತಗೊಂಡಿದ್ದೆ, ಹೈಲೈಟರ್ ವಿತ್ ಕಾಂಟೋರ್ ಇತ್ತು. ಕಾಂಟೋರ್ನ ಅಷ್ಟು ಯೂಸ್ ಮಾಡಲ್ಲ, ಮಾಡ್ತೀನಿ, ಬಟ್ ಇದರಲ್ಲಿರೋ ಕಾಂಟೋರ್ ಯೂಸ್ ಮಾಡಲ್ಲ. ಇದರಲ್ಲೇ ಒಂಥರ ಡಿಫ್ರೆನ್ಸ್ ಇದೆ. ಇದರಲ್ಲಿರೋ ಹೈಲೈಟರ್ ಯೂಸ್ ಮಾಡ್ತೀನಿ ಬಿಕಾಸ್ ಇಟ್ ಇಸ್ ಟೂ ಶೈನಿ. ಚೆನ್ನಾಗಿ ಇನ್ನರ್ ಆಫ್ ದ ಐಸ್. See how it's shining. This is the technique. ಸ್ವಲ್ಪ ಅದನ್ನ ಈ ಕಡೆ ಬ್ಲೆಂಡ್ ಮಾಡ್ಕೊಳ್ಳಿ. ಐ ಡೋಂಟ್ ನೋ ವೆನ್ ಟು ಸ್ಟಾಪ್. ನನಗೆ ಓವರಾಗಿ ಮಾಡ್ತಾನೆ ಇರ್ತೀನಿ ಇದನ್ನು. ಅಷ್ಟು ಹೈಲೈಟರ್ ಒಂದು ಇಷ್ಟ. ಹ್ಯಾಂಡ್ಸ್ ಲುಕಿಂಗ್ ಒಂಥರ ಐಸ್ನ ಎನ್ಹಾನ್ಸ್ ಮಾಡ್ಕೊಂಡಿರೋದನ್ನ ಟಿಪ್ ಆಫ್ ದ ನೋಸ್, ಬ್ರಿಡ್ಜ್ ಆಫ್ ದ ನೋಸ್ ಯೂಸ್ ಮಾಡ್ತೀವಿ. Wow, I'm using this for the 100th time, but ನನ್ನ ರಿಯಾಕ್ಷನ್ ಹಿಂಗೆ ಇರುತ್ತೆ ಹೈಲೈಟರ್ ನೋಡಿದ್ರೆ. ವಾವ್, ಮುರಿದಾಗಿದೆ. ಯಾವಾಗ ಮುಡ್ಕೊಂಡೆ? ನಾನು ಮುರಿದ್ನ ಇಲ್ಲ ಅದೇ ಮುರಿತ? ಡೈಲಿ ಇಲ್ಲಾಂದ್ರೆ ಬೇರೆ ಇದು ದೇಶ ಅಲ್ಲ, ಬೇರೆ ಗ್ರಹದಿಂದನೇ ನಾನು ನೋಡ್ಬೋದು. ಅಷ್ಟು ಹೈಲೈಟ್ ಆಗಿಬಿಡ್ತೀನಿ. How it's shining. Important step. Eyebrow. ಇಲ್ಲಿ ಹೆಚ್ಚಿದ್ರೆ ಐಬ್ರೋಸ್ ವೆಲ್ ಡಿಫೈನ್ಡ್ ಆಗಿ ಚೆನ್ನಾಗಿ ಕಾಣುತ್ತೆ. ಅಪ್ಲಿಫ್ಟೆಡ್ ಲುಕ್ ಬರುತ್ತೆ ಐಬ್ರೋಸ್ ಈ ಥರ ಹಾಕಿದ್ರೆ. ಯು ಕ್ಯಾನ್ ಪಾಯಿಂಟ್ ದ ಮೇಜರ್ ಡಿಫ್ರೆನ್ಸ್. ಸ್ನ್ಯಾಚ್ ಫೋಟೋಸ್ ಅಲ್ಲೆಲ್ಲ ಸೂಪರ್ ಆಗುತ್ತೆ ಈ ಥರ ಇದೆ. ಸ್ಟಿಕ್ಕಿಗೆ ಐ ಆಮ್ ಜಸ್ಟ್ ಯೂಸಿಂಗ್ ಮೈ ಲಿಪ್ ಲೈನರ್. ಇದಕ್ಕೆ ವೆಲ್ ಡಿಫೈನ್ಡ್ ಲಿಪ್ಸ್ ಕೊಡುತ್ತೆ.
ಓವರ್ಲೈನ್ ಎಲ್ಲ ಮಾಡಲ್ಲ, ಎಷ್ಟಿದೆ ಅಷ್ಟೇ. ನಮ್ದು ಎಷ್ಟಿದೆ ಅಷ್ಟೇ ಮಾಡ್ಬೇಕು, ಓವರ್ಲೈನ್ ಎಲ್ಲ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಮಾಡಿ, ನಾವು ಅದೇನು ಅಬ್ಜೆಕ್ಷನ್ ಇಲ್ಲ. ಲಿಪ್ಸ್ಟಿಕ್ ಹಚ್ಬಿಟ್ಟು ಮಾತಾಡ್ಬೇಕು. ಐ ನೋ ದಿಸ್ ಮಾರ್ಕಿಂಗ್ ಆ್ಯಂಡ್ ಲಿಪ್ ಲೈನರ್ ಇಸ್ ನಾಟ್ ಪರ್ಫೆಕ್ಟ್. ಲೈಫಲ್ಲಿ ಏನು ಪರ್ಫೆಕ್ಟ್ ಇರಲ್ಲ, ಆಗ ಅಡ್ಜಸ್ಟ್ ಆಗಬೇಕು. ಏನು ಮಾಡೋಣ? ದಿಸ್ ಈಸ್ ಹೌ ಇಗ್ನೋರ್ ವಿತ್ ಅವರ್ ಪ್ರಾಬ್ಲಮ್ಸ್. ಜಸ್ಟ್ ಐ ಇಗ್ನೋರ್ ದಿಸ್ ಲಿಪ್ ಲೈನ್. ಆ್ಯಂಡ್ ಸ್ವಲ್ಪ ಒಳಗಡೆ ಫಿಲ್ ಮಾಡೋಣ, ಜಸ್ಟ್ ದ ಕಾರ್ನರ್ಸ್. ಇಷ್ಟು ಖಾಲಿ ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಲಿಪ್ ಗ್ಲಾಸ್ ಹಚ್ಚೋಣ. ನನ್ನ ಹತ್ರ ಲಿಪ್ ಗ್ಲಾಸ್ ಇಲ್ಲ, ಲಿಪ್ ಬಾಮ್ ಅಷ್ಟೇ. ದಿಸ್ ಇಸ್ ದ ಲಿಪ್ ಬಾಮ್ ಐ ಆಮ್ ಯೂಸಿಂಗ್. ದಿಸ್ ಇಸ್ ದ ಜ್ಯೂಸಿ ಲಿಪ್ ಬಾಮ್. ಝೂಡಲ್ಲಿನೇ ತೊಗೊಂಡಿದ್ದು. ನಾನು ನೀಟಾಗಿ ನೋಡಿಲ್ಲ, ಲಿಪ್ ಗ್ಲಾಸ್ ಅಂತ ಅಂದ್ಕೊಂಡು ಲಿಪ್ ಬಾಮ್ ತಂದಿದ್ದೆ. ದಿಸ್ ಆಲ್ಸೋ ಡಸ್ ದ ಸೇಮ್ ವರ್ಕ್ ಆಸ್ ಲಿಪ್ ಗ್ಲಾಸ್. ಮಾಡಿ, ಅದು ಇದು ಹಸು ಮಾಡುತ್ತಲ್ಲ. ಯಾವಳು ಹೇಳು, ರನ್ನಂಗ್ ಮಾಡ್ತಾವಳೆ. ನಿಮಗೆ ಬೇಕಾದರೆ ಮತ್ತೆ ಲಿಪ್ ಲೈನರಿಂದ ನೀವು ಔಟ್ಲೈನ್ ಮಾಡ್ಕೋಬೋದು. ಇಟ್ ಆಲ್ಸೋ ಲುಕ್ಸ್ ಗುಡ್. ನನಗೆ ಇಷ್ಟು ಸಾಕು ಅನಿಸ್ತು, ಎಲ್ಲ ಕಿವಿ ಓಕೆ. ನಾವು ದಿಸ್ ಕಂಪ್ಲೀಟ್ಸ್ ಮೈ ಹೋಲ್ ಲುಕ್. ಹೇರ್ಸ್ ಸೆಟ್ ಮಾಡಲಾ ಬೇಡವಾ ಅಂತ ಅನಿಸ್ತಿದೆ. ಓಕೆ, ದಿಸ್ ಇಸ್ ದ ಲುಕ್ ಐ ಹ್ಯಾವ್ ಕ್ರಿಯೇಟೆಡ್. ನೋಡಿ, ನೀವು ಈ ಥರ ಸಿಂಪಲ್ ಏನಿದ್ದಿಲ್ಲ, ಎಫರ್ಟ್ ಇತ್ತು. ಬಟ್ ಅದೇ ಮಿನಿಮಲ್ ಎಫರ್ಟ್ಸ್ ಇಂದ ಈ ಥರ ಪ್ಲೆಸೆಂಟ್ ಆಗಿ ಎಲಿಗೆಂಟ್ ಆಗಿ ಕಾಣ್ಬೋದು. ನೀವು ಅಂದ್ಕೊಂಡಿರ್ಬೋದು ಹಿಂಗೆಲ್ಲ ರೆಡಿಯಾಗಿ ಇಲ್ಲಿ ಹೋಗ್ತಾಳೆ ಏನು ಅಂತ. ಎಲ್ಲಿಗೆ ಹೋಗಲ್ಲ, ಕ್ಯಾಮ್ರಾ ಆಫ್ ಆದ ತಕ್ಷಣ ಮುಖ ದುಡ್ಕೊಂಡು ಫ್ರೆಶ್ ಅಪ್ ಆಗಿ ಯಾವುದಾದ್ರೂ ಸೀರೀಸೋ ಇಲ್ಲ ಓದ್ಕೊಳ್ಳೋದಿರ್ತಾ ಏನಾದ್ರು ಒಂದು ಮಾಡ್ತೀವಿ ಅಷ್ಟು. ಏನೋ ಮರ್ತೋಗಿದ್ದೆ. ನೀವು ಈ ಥರನೇ ರೆಡಿ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸಲ್ಲಿ ನಿಮಗೆ ಹೆಂಗೆ ಸ್ಕಿನ್ಗೆ ಯಾವ ಸ್ಕಿನ್ ಕೇರ್ ಸೂಟ್ ಆಗುತ್ತೆ ಅದನ್ನು ನೀವು ಟ್ರೈ ಮಾಡೋಕ್ಕೆ ದೊಡ್ಡದೇ ತೊಗೋಬೇಕು. ಸ್ನೇಲ್ ಮೋಷನ್ ಅದನ್ನೆಲ್ಲ ನಾನು ಟ್ರೈನು ಮಾಡೋಕ್ಕೋಗಲ್ಲ, ಯಾಕಂದ್ರೆ ಬಿಕಾಸ್ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಾನು ತೊಗೊಂಡೋದು ಯೂಸ್ ಆಗಿಲ್ಲ ಅಂದರೆ ಇಟ್ಸ್ ಎಂಡ್ ಆಫ್ ದ ಡೇ ಯೂಸ್ಲೆಸ್ ಅಲ್ವಾ. ಸೊ ಅದನ್ನೆಲ್ಲ ವೇಸ್ಟ್ ಮಾಡೋಣ. ನಿಮ್ಮ ಡಾಕ್ಟರ್ ಶೀಸಿಂದ ಭಾಳ ರಿವ್ಯೂ ಇತ್ತು ತೊಗೊಂಡು ಅದು ಸೆಟ್ ಆಗಿದೆ. ನಮ್ಮಿಂದು ಅಷ್ಟೇ ರಿವ್ಯೂ ಇತ್ತು ತೊಗೊಂಡು ಅದು ಸೆಟ್ ಆಗಿದೆ. ಅದೆಲ್ಲ ಅಫೋರ್ಡಬಲ್ ಸ್ಕಿನ್ ಕೇರ್ ಆಯಿತಾ. ಇದು ಲಿಪ್ ಗ್ಲಾಸು ಅವೆಲ್ಲ ಅಷ್ಟೇ ಅಫೋರ್ಡಬಲ್, ಎಲ್ಲ ಅಫೋರ್ಡಬಲ್ದ್ರಲ್ಲೇ ನಾನು ಮಾಡಿರೋದು. ಇದೊಂದು ಲುಕ್ ಕ್ರಿಯೇಟ್ ಮಾಡಿರೋದು. ನಿಮಗೂ ಇದೇ ಥರ ಅನಿಸಿದ್ರೆ ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಆ ಥರ ಲುಕ್ ಅನಿಸಿದ್ರೆ ಆ ಥರ ಟ್ರೈ ಮಾಡ್ಬೋದು, ಈ ಥರ ಅನಿಸಿದ್ರೆ ಈ ಥರ ಮಾಡ್ಬೋದು. ನೀವೇ ಟ್ರೈ ಆ್ಯಂಡ್ ಎರರ್ ಮಾಡ್ತಾ ಹೋದರೆ, ಕೋಡಿಂಗಿಗೆ ಹೋಗ್ಬಿಟ್ನ ಇಲ್ಲ, ಟ್ರೈ ಆ್ಯಂಡ್ ಎರರ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಚೆನ್ನಾಗಿ ಕಾಣುತ್ತೆ. ನನಗೆ ಐಲೈನರು ಈ ಥರ ಸೂಟ್ ಆಗುತ್ತೆ, ನಿಮ್ಗೆ ಯಾವ ಥರ ಸೂಟ್ ಆಗುತ್ತೆ, ವಿಂಗ್ ಸೂಟ್ ಆಗುತ್ತಾ, ಡಬಲ್ ವಿಂಗ್ ಸೂಟ್ ಆಗುತ್ತಾ, ಆ ಥರ ನೀವೇ ಒಂದು ಥರ ಟ್ರೈ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನನಗೆ ಇಷ್ಟು ಸೂಟ್ ಆಗಿರೋದು ನಾನು ಹಂಗೆ ಫ್ರೀ ಟೈಮಲ್ಲಿ ನಾನು ಟ್ರೈ ಮಾಡ್ತಾಯಿರ್ತೀನಿ. ಬರೀ ಇದೇ ಮಾಡ್ತಿರ್ತೀನಿ ಅಂತಲ್ಲ, ಬೇರೆಲ್ಲ ಮಾಡ್ತೀನಿ. ಫ್ರೀ ಟೈಮಲ್ಲಿ ಈ ಥರ ಎಲ್ಲ ಮಾಡ್ತಾಯಿರ್ತೇನೆ ಅಷ್ಟೇ. ಓಕೆ, ದಿಸ್ ಈಸ್ ಮೈ ಫೈನಲ್ ಲುಕ್. ನನಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅಷ್ಟೊಂದು ಗೊತ್ತಿಲ್ಲ. ನನಗೆ ಏನು ಗೊತ್ತಿತ್ತು ನಾನು ಅಷ್ಟು ಹೇಳ್ತೀನಿ. ನಾನು ಯಾವುದ್ರಲ್ಲೂ ಪ್ರೋ ಆಯಿತಾ. ಈ ಹೇರ್ ಕಟ್ಟು ಅಷ್ಟೇ ನಾನೇ ಮಾಡ್ಕೊಂಡಿರೋದು. ಹೆಂಗೆ ಬೇಕಂಗೆ ಮಾಡ್ಕೊಂಡಿದ್ದು, ಏನು ಮಾಡೋಣ ಎಲ್ಲ ಆ ಥರ ಕಾಣಬಾರ್ದು. ಹೋಮ್ಲೆಸ್ ಆಗಿ ಅಂತಲೂ ಏನಿಲ್ಲ. ಮನೇಲಿದ್ದಾಗ ನನಗೆ ಹೆಂಗೆ ಕಂಫರ್ಟೇಬಲ್ ಆ ಥರ ಇರ್ಬೋದು. ನಂಗೆ ಆ ಥರ ಇರೋಕ್ಕೆ ಜಾಸ್ತಿ ಇಷ್ಟ ಆಗಲ್ಲ. ಜಾಸ್ತಿ ಸ್ವಲ್ಪ ಒಂದೊಂದು ದಿನ ಇರುತ್ತೆ, ಆ ಥರನೂ ಇರ್ತೀನಿ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡು ಸುಮ್ಮನೆ ಹಂಗೆ ಸ್ಕ್ರೋಲ್ ಮಾಡ್ಕೊತ ಅದು ಇದು ನೋಡ್ಕೊತ ಅದು ಇದು ಅಂದರೆ ಓದೋದು, ಕೋಡಿಂಗು ಇಲ್ಲ ಸೀರೀಸು ಮತ್ತು ಬೇರೆ ಅಂತ ನೋಡ್ಕೊಂತ ಇರ್ತೇನೆ. ಇನ್ನೊಂದೊಂದು ದಿನ ಹಿಂಗೆ ದೂಚಿ ಥರ ಆಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಕ್ಯಾಮ್ರಾ ಮುಂದೆ ನಂದು ಹೋಗಿ ಫೇಸ್ ವಾಶ್ ಮಾಡಿ ಬಂದ್ಕೊತೀವಿ. ಇದೇ ಅಷ್ಟೇ. ನಿಮಗೆ ಯಾವ ಥರ ಕಂಫರ್ಟಬಲ್ ಆ ಥರ ಇರಿ. ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ಯಾರೊಬ್ಬರೇನೋ ಮಾಡ್ತಿದ್ದಾರೆ ನಾನು ಮಾಡೋಣ ಆ ಥರ ಇಲ್ಲ. ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಏನಿದೆ ತಿಳ್ಕೊಳ್ಳಿ, ಅದನ್ನ ಮಾಡಿ. ಭಾಳ ಮೋಟಿವೇಶ್ನಲ್. ಪ್ರದೀಪ್ ಈಶ್ವರ್. ನೆಕ್ಸ್ಟ್ ಶ್ರೀ ಈಶ್ವರ್. ಓದ್ತೀಯೋ, 1 ಓದ್ತೀಯೋ, 2 ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯಾ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದು 2 ತಾಸು ಓದಿ, 5 ಗಂಟೆಗೆ ಅಲ್ಲೆಲ್ಲ ಆಚೆ ಹೋಗಿ ಒಂದು ಚಾ ಕುಡಿದು ಮತ್ತೆ ಪೇಪರ್ ಓದಿ, 6 ಗಂಟೆಗೆ ಮತ್ತೆ ಲೈಬ್ರರಿಯಲ್ಲಿ ಹೋಗಿ ಕೂರ್ಬೇಕು ಮಗ. ಶ್ರೀ ಮೋಟಿವೇಶ್ನಲ್ ಸ್ಪೀಕರ್ ಆಗ್ಬಿಡ್ತೀನಿ. ಇರಬೇಕು, ಮೋಟಿವೇಶನ್ ಇರಬೇಕು. ಏನು ಮಾಡೋದು, ಮೋಟಿವೇಶನ್ ಇದ್ರೇ ಜೀವನ. ಮೋಟಿವೇಶನ್ ತಗೊಂಡು ಒಂದ್ಸಲ ನಾವು ಏನದು ಫೇಲ್ಯೂರ್ ಆದ ತಕ್ಷಣ ನೆಕ್ಸ್ಟು ಆಗ್ತೀವಂತ ಏನೂ ಇಲ್ಲ. ನೆಕ್ಸ್ಟು ಸಕ್ಸಸ್ ಆಗ್ಬೋದು, ಹಾಗೆ ಆಗುತ್ತೆ ಅಂಕಲ್ ಬಿಡ್ಬಾರ್ದು. ಪಕ್ಕದಲ್ಲಿರೋ ನಿಮ್ಮ ಫ್ರೆಂಡ್ಸು ಯಾರೋ ಏನೋ ರಿಲೇಟಿವ್ಸ್ ಅವ್ರಿಗೆ ತೊಳಿತಾ ಇದ್ದಾರೆ ಅಂದರೆ ನೀವು ಬೇಜಾರಾಗಬೇಡಿ. ಏನು ಗೊತ್ತಾ,
ಏನು ಸೂರ್ಯನಿಗೆ ಟಾರ್ಚ್ ಹೇಳ್ಕೊಟ್ಟ ಫಾರ್ಮುಲಾ ಅವ್ರು ತುಳಿತಾರೆ ಅಂತ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆ ಸೆನ್ಸ್ ಆಗುತ್ತೆ. ಅಷ್ಟರೊಳಗೆ ನೀವು ಅವ್ರನ್ನ ತುಳಿದ್ಬಿಡಿ. ಸ್ಯಾವೇಜ್. ನಾನು ಹೇಳಿದೆ ಅಂತ ಹಂಗೆಲ್ಲ ಮಾಡಿಬಿಡಿ, ನಾನು ಹಂಗೆ ಮಾಡಲ್ಲ, ಸುಮ್ಮನೆ ಕಾಮೆಂಟ್ ಮಾಡ್ತೀನಿ. ಏನಿಲ್ಲ, ಅವರಿಂದ ದೂರ ಆಯ್ತುಬಿಡಿ. ನಿಮ್ಗೆ ಆಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ವರ್ಕ್ ಆಯಿತು, ಮಾಡ್ಕೊಳ್ಳಿ. ಸ್ಟಡೀಸ್ ಬಗ್ಗೆ ಗಮನ ಕೊಡಿ. ನಾನು ಇದನ್ನೆಲ್ಲ ಫ್ರೀ ಟೈಮ್ ಅಷ್ಟೇ ಮಾಡೋದು. ಸ್ಟಡೀಸ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಷ್ಟೇ. ನಿಮಗೆ ಈ ಲುಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಪ್ಪ ನಾನು ಹೇಳಿಲ್ಲ, ನಾನಂತೂ ಹೇಳಿಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಮಾಡಿ ಅಷ್ಟೇ. ಇಷ್ಟ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಪಟಾಟೋಸ್, ಬಾಯ್.